ಒಳ್ಳೇದೇ ಆಯ್ತು. ನನಗೂ ಬೇಕಾಗಿದ್ದು ಅದೇ. ನಿನ್ನ ಬಗ್ಗೆ ತಿಳ್ಕೊಬೇಕಾಗಿದ್ದು ತುಂಬಾನೇ ಇದೆ. ನೀನೇ ಕರಿತಾ ಇದ್ಯಾ ಅಂದಮೇಲೆ ನಾನ್ಯಾಕೆ ಬೇಡ ಅಂದೆ. ವಶೀಕರಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಅಮೃತ, ಈ ಘೋರಣ ವಶವಾಗಕ್ಕೆ ಸಿದ್ಧವಾಗು. ವಿಷ್ಣು, ಹೇ ವಿಷ್ಣು, ನಿನಗೆ ಮತಿಭ್ರಮಣೆಯ ಅಥವಾ ಅಮಾಯಕತೆಯ, ಹುಂಬತನವ, ಇಲ್ಲ ನನ್ನ ಮೇಲಿನ ಅತಿಯಾದ ಆತ್ಮವಿಶ್ವಾಸ? ಏನು ಬೇಕಾದ್ರೂ ಅನ್ಕೋ, ನಾನು ನಾಗಮಣಿಗೆ ಶಕ್ತಿ ತುಂಬಿಸ್ತಿರೋದು ನಿನಗೋಸ್ಕರ ಅನ್ಕೊಂಡ್ಯ? ನಾಗಮಣಿಗೆ ಶಕ್ತಿ ತುಂಬಿದ ಮೇಲೆ ಅದನ್ನು ತಾಂಬೂಲದಲ್ಲಿ ಇಟ್ಟು ನಿನ್ನ ಕೈಗೆ ಕೊಡ್ತೀನಿ ಅಂತ ಅನ್ಕೊಂಡ್ಯ? ಹೇ ವಿಷ್ಣು, ನಾಗಮಣಿ ನನ್ನ ಕೈಗೆ ಸಿಗಬೇಕು ಅಂದ್ರೆ ಅದಕ್ಕೆ ನಿಮ್ಮ ಮನೆಯವರ ಸಹಕಾರ ನನಗೆ ಬೇಕೇ ಬೇಕು. ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇರೋದು. ಅರ್ಜುನನ ಕೈಯಿಂದ ನನ್ನ ಕೈಗೆ ನಾಗಮಣಿ ಬರುವಂತಾಗ್ಲಿ, ನಾಗಿಣಿ ಸಿಗುವಂತಾಗ್ಲಿ. ಆಮೇಲೆ ನಿಮ್ಮೊಬ್ಬೊಬ್ಬರ ಹುಟ್ಟನ್ನ ಅಡಗಿಸಿ ಬಿಡ್ತೇನೆ. ನಾಗಿನಿ ಕೇವಲ ನಂದು ಮಾತ್ರ, ನಂದು ಮಾತ್ರ. ಜೈ ಮಹಾಕಾಲ. ಇದ್ದಕ್ಕಿದ್ದ ಹಾಗೆ ನನ್ನ ಧ್ಯಾನಕ್ಕೆ ಭಂಗ ಆಗಿ ಅಮೃತ ಅನ್ನೋ ಉದ್ಗಾರ ಆಯ್ತು ಅಂದ್ರೆ ನನ್ನ ಮಗಳಿಗೇನಾದ್ರೂ ಅಪಾಯ ಆಗಿದ್ಯಾ? ನನ್ನ ಮನಸ್ಸಿಗೆ ಇಷ್ಟೊಂದು ತಳಮಳ ಆಗ್ತಿದೆ ಅಂದ್ರೆ ನನ್ನ ಕಂದ ಯಾವ್ದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳ? ಅಮೃತ, ಅಯ್ಯೋ ಅಯ್ಯೋ. ಇದೇನಿದು? ಮತ್ತೆ ಗಿಳಿರಾಮನ ಧ್ವನಿಲಿ ಆತಂಕ ಕಾಣ್ತಿದ್ಯಲ್ಲ. ಅವತ್ತು ಆ ಹೆಣ್ಮಗಳು ಅಪಾಯದಲ್ಲಿದ್ದಾಗ ಈ ಗಿಳಿ ಇದೇ ತರ ನನಗೆ ಸೂಚನೆ ಕೊಡ್ತಾ ಇತ್ತು. ಇವತ್ತು ನನ್ನ ಮಗಳ ಯೋಗಕ್ಷೇಮದ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಈ ಗಿಳಿ ಈ ರೀತಿ ಸೂಚನೆ ಕೊಡ್ತಿದ್ಯಲ್ಲ. ಹಾಗಿದ್ರೆ ನನ್ನ ಮಗಳಿಗೇನಾದ್ರೂ ತೊಂದರೆ ಆಗಿದೆಯಾ? ಗಿಳಿರಾಮ, ಹೇಳು, ನನ್ನ ಮಗಳಿಗೇನಾದ್ರೂ ಅಪಾಯ ಆಗಿದೆಯಾ? ಹೇಳು ಗಿಳಿರಾಮ, ಹೇಳು. ಹಾಗಾದ್ರೆ ಈ ಗಿಳಿಗೆ ನನ್ನ ಬಗ್ಗೆ, ನನ್ನ ಮಗಳ ಹಿನ್ನೆಲೆ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಅನ್ಸತ್ತೆ. ಗಿಳಿರಾಮ, ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದು ನಿನಗೆ ಗೊತ್ತು ಅಂತ ಆಯ್ತು. ದಯವಿಟ್ಟು ನನ್ನ ಮಗಳ ಬಗ್ಗೆ ನನಗೆ ಒಂದೇ ಒಂದು ಸೂಚನೆ ಕೊಡು. ನನ್ನ ಅಮೃತನ ಸೇರೋಕೆ ನನಗೆ ಸಹಾಯ ಮಾಡು ಗಿಳಿರಾಮ, ಸಹಾಯ ಮಾಡು, ಸಹಾಯ ಮಾಡು. ಇದೇನಿದು? ಈ ಗಿಳಿ ಬಂದು ಹುತ್ತದ ಮೇಲೆ ಕೂತ್ಕೊಂತು. ಮತ್ತೆ ಈ ರೀತಿ ಸುತ್ತಾಡ್ತಾ ಇದೆ. ಈ ಸೂಚನೆ ನನಗೆ ಅರ್ಥ ಆಗ್ತಿಲ್ವಲ್ಲ. ಮನಸ್ಸಿಗೆ ತುಂಬಾ ಗೊಂದಲ ಆಗ್ತಾ ಇದೆ. ನನ್ನ ಮಗಳ ಬಗ್ಗೆ ಈಗ ನಾನು ಹೇಗೆ ಪತ್ತೆ ಮಾಡ್ಲಿ?
ಕೆಲಸನ ಪ್ರಾರಂಭ ಮಾಡ್ಬಿಟ್ಟ. ತಾನಿರೋ ಜಾಗದಿಂದಾನೆ ನನ್ನ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ. ನನ್ನ ಕಣ್ಣನ್ನ ಮುಚ್ಚಿ ನಾನು ನಿದ್ರಾ ಅವಸ್ಥೆಗೆ ಹೋಗಿ ಆ ದೇವರನ್ನ ಪ್ರಾರ್ಥಿಸ್ಕೊಂಡೆ. ಪರಮೇಶ್ವರ ಕೃಪೆ ತೋರ್ದ. ನಾನು ನಿದ್ರಾ ಅವಸ್ಥೆಯಲ್ಲಿದ್ರೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರೆ ಅವನ ವಶೀಕರಣ ನನ್ನ ಮೇಲೆ ನಾಟಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಬಚಾವಾಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಏನ್ ಗತಿ? ಯಾವನೋ ಒಬ್ಬ ಕಳ್ಳ, ದುಷ್ಟ, ಒಬ್ಬ ಮೋಸಗಾರ, ಸರ್ಪಗಳನ್ನ ದುಷ್ಟತನದಲ್ಲಿ ಮಾರೋ ಅಂತ ಒಬ್ಬ ಕಳ್ಳನಿಗೆ ಇಷ್ಟು ಶಕ್ತಿ ಇದೆ ಅಂದ್ರೆ, ನಾನು ನಾಗಿಣಿ, ನಾಗಲೋಕದ ಯುವರಾಣಿ, ನಾಗರಾಜ ನಾಗರಾಣಿಯ ಮಗಳು. ಆ ಶಕ್ತಿ, ಕೋಪ, ಆ ದ್ವೇಷ, ರೋಷ, ಆ ಸೇಡು ನನಗೆಷ್ಟಿರಬೇಡ. ಏ ಘೋರ, ನೀನು ನಿನ್ನ ಶಕ್ತಿನ ತೋರಿಸ್ಬಿಟ್ಟೆ. ಈಗ ನಾನು ನನ್ನ ಶಕ್ತಿನ ತೋರಿಸ್ತೀನಿ. ನೋಡ್ತಾ ಇರು. ದುಷ್ಟ ಮತ್ತೆ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ನಾನು ನಿದ್ರಾವಸ್ಥೆಯಲ್ಲಿದ್ರೆ ಅವನ ವಶೀಕರಣದ ಶಕ್ತಿ ನನ್ನನ್ನು ಏನು ಮಾಡೋದಕ್ಕಾಗಲ್ಲ. ಅಮೃತ, ಅಮೃತ ಏನಾಯ್ತು? ಯಾಕೆ ನೆಲದ ಮೇಲೆ ಬಿದ್ದಿದ್ದೀರಾ? ಮತ್ತೆ ಅದೇ ಥರ ಆಯ್ತಾ? ಅಮೃತ, ಅಮೃತ ಎದ್ದೇಳಿ. ಅಮೃತ ಎದ್ದೇಳಿ. ಮತ್ತೆ ಅದೇ ಥರ ಆಯ್ತಾ? ಇಲ್ಲ. ಎದ್ದೇಳಿ, ಎದ್ದು ಕೂತ್ಕೊಳ್ಳಿ. ಜ್ಯೂಸ್ ತಂದಿದ್ದೀನಿ, ಕೊಡಿರಿ. ತಗೊಳ್ಳಿ. ನೀವು ಕೂತಿರಿ, ಜ್ಯೂಸ್ ಕುಡಿತಾ ಇರಿ, ನಾನು ಬಂದೆ. ಯಾರಿವಳು? ಇವಳು ಹತ್ರ ಬರ್ತಿದ್ದಾಗಲೇ ವಿಚಿತ್ರವಾದ ಸೂಚನೆಗಳು ಕಾಣಿಸ್ತಾ ಇದೆಯಲ್ಲ. ಯಾಕೆ ಬಂದಿದ್ದಾಳೆ ಇವಳು? ಗಿರಿರಾಮ, ನಿನ್ನ ವರ್ತನೆ ನೋಡ್ತಾ ಇದ್ರೆ ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆ ನಿನಗೆಲ್ಲ ವಿಚಾರ ಗೊತ್ತಿರೋ ಹಾಗಿದೆ. ನಿನಗೆ ವಿಶೇಷವಾದ ಶಕ್ತಿ ಇದೆ ಅಂತ ನನಗೆ ಗೊತ್ತು. ಆದರೆ ಈ ನಿನ್ನ ವರ್ತನೆ, ನೀನು ನನಗೆ ಕೊಡ್ತಿರೋ ಸುಳಿವುಗಳು ನನ್ನ ಗೊಂದಲನ ಹೆಚ್ಚು ಮಾಡ್ತಿದೆ ಹೊರತು ನನಗೆ ಯಾವುದೇ ರೀತಿ ಸಹಾಯಕ್ಕೆ ಬರ್ತಾ ಇಲ್ಲ. ಇದ್ರ ಬದಲು ನೀನೇ ನನ್ನ ಮಗಳ ಹತ್ರ ಕರ್ಕೊಂಡು ಹೋಗು. ನಿನ್ ಮುಂದೆ ಕೈ ಮುಗಿದು ನಿಂತಿದ್ದೀನಿ. ಒಬ್ಬ ತಂದೆಯ ಮನಸ್ಸಿನ ಆತಂಕ ಏನು ಅಂತ
ನಿನಗೆ ಅರ್ಥ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡು ಗಿಳಿರಾಮ, ಮಾಡಿಕೊಡು. ಗಿಳಿರಾಮನಿಗೆ ನನ್ನ ಮನಸ್ಸಿನ ಕಳವಳ ಅರ್ಥ ಆಗ್ತಾ ಇದೆ. ನನ್ನ ದಾರಿ ತೋರ್ಸಕ್ಕೆ ಒಪ್ಕೊಂಡಿದ್ದಾನೆ ಅಂತ ಆಯ್ತು. ನನ್ನ ಮಗಳ ಹತ್ರ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅನುಮತಿ ಕೊಟ್ಟಿದ್ದಾನೆ. ಈಗಲೇ ಇವನಿಂದ ಹೊರಡ್ಬೇಕು. ಗಿಳಿರಾಮ, ನಡಿ ನಡಿ. ಏನಿದು? ವಾಸುದೇವ ಗಿಣಿರಾಮನ ಹತ್ರ ಏನೋ ಕೇಳ್ತಾ ಇರೋ ಹಾಗಿತ್ತಲ್ಲ. ಗಿಣಿರಾಮ ವಾಸುದೇವನನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಿರೋ ಹಾಗಿದೆಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇವರಿಬ್ರು ಎಲ್ಲಿಗೆ ಹೊರಟಿರ್ಬೋದು? ಏನಾಗ್ತಾ ಇದೆ? ಯಾಕೆ ನಾಗಿಣಿ ನನ್ನ ವಶಕ್ಕೆ ಸಿಗ್ತಾ ಇಲ್ಲ? ಅವಳು ನಾಗಿಣಿ ಆಗಿರೋದೆ ನನ್ನ ವಶೀಕರಣಕ್ಕೆ ತೊಡಕಾಗ್ತಾ ಇದೆಯಾ? ಹಾಗಾದ್ರೆ ನನ್ನ ಗುರಿನ ನಾನು ಬದಲಾಯಿಸಿ ನೋಡಬೇಕು. ಆಂಟಿ, ಅಜ್ಜಿ, ಅದು ಏನಾಯ್ತೆ? ಯಾಕೆ ಗಾಬರಿ ಆಗಿದ್ಯಾ? ಅಜ್ಜಿ, ಅದು ಅಮೃತ. ಏನಾಯ್ತು ಅಮೃತ? ಇಬ್ರು ಮಾತಾಡ್ತಾ ಕೂತಿದ್ರಲ್ಲ? ಹ್ಞೂ ಆಂಟಿ, ಇಬ್ರು ಮಾತಾಡ್ತಾ ಇದ್ವಾ, ಆಗ ಅವರು ತಲೆ ಸುತ್ತಿ ಬಿಟ್ಬಿಟ್ರು. ನೆಲದ ಮೇಲೆ ಬಿದ್ಬಿಟ್ರು ಅಜ್ಜಿ. ನನ್ಗಂತೂ ತುಂಬಾ ಗಾಬರಿ ಆಗ್ಬಿಡ್ತು. ಸುಧಾರಿಸ್ಕೊಳ್ಳಿ ಅಂತ ಜ್ಯೂಸು ತಂದ್ಕೊಟ್ಟೆ, ಆದ್ರೂ ಯಾಕೋ ಭಯ ತಡ್ಕೊಳಕ್ಕಾಗ್ಲಿಲ್ಲ. ನೀವೊಂದ್ಸತಿ ಬಂದು ನೋಡ್ಬಿಡಿ ಆಂಟಿ. ಅಯ್ಯೋ ಶಿವ್ನೆ, ಅದೇನು ಅಂತ ಈಗಲೇ ನೋಡೋಣ ಬಾ. ಬನ್ನಿ ಅತ್ತಮ್ಮ. ಇಲ್ಲ, ದುಷ್ಟ ಘೋರ, ನೀನನ್ನು ಉಳಿಯೋದಕ್ಕೆ ಬಿಟ್ರೆ ನನಗೆ ಉಳ್ಕಾಲ ಇಲ್ಲ. ನಿನ್ನನ್ನು ಉಳಿಸೋದಿಲ್ಲ. ಇವತ್ತೇ ನಿನ್ನ ಜಾಗಕ್ಕೆ ಬಂದು ನಿನ್ನ ಮುಗಿಸ್ತೀನಿ. ಇವತ್ತೇ ನಿನ್ನ ಕೊನೆ ದಿನ ಕಣೋ ಘೋರ. ನೀನು ಅದ್ಯಾವ ಪಾತಾಳದಲ್ಲಿ ಅಡಗಿ ಕೂತಿದ್ರು ನಿನ್ನ ಹುಡುಕಿ ಕೊಲ್ತೀನಿ. ಬಿಡಲ್ಲ ನಿನ್ನ. ನೀನೇ ಬಂದು ನನ್ನನ್ನ ಕೆಣಕಿ ಮತ್ತೆ ನೀನಾಗೆ ನನ್ನ ದಾರಿಗೆ ಅಡ್ಡ ಬಂದು ನನಗೆ ತೊಂದರೆ ಕೊಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಯಾ. ನಿನ್ನಂತ ದುಷ್ಟನಿಗೆ ಬದುಕೋ ಯಾವ ಅಧಿಕಾರನೂ ಇಲ್ಲ. ಸಾಕಷ್ಟು ಸರ್ಪಗಳನ್ನ ಕೊಂದಿರೋ ಶಾಪ ನಿನ್ನ ಮೇಲಿದೆ. ಪಾಪದ ಕೊಡನ ಹೊತ್ಕೊಂಡು ತಿರುಗ್ತಾ ಇರೋ ಪಾಪಿ ನೀನು. ನಿನಗೆ ಇಷ್ಟೊಂದು ಕೊಬ್ಬು ದುರಹಂಕಾರ ಇರಬೇಕಾದ್ರೆ ನನಗಿಷ್ಟೇ ಬೇಡ. ನಿನ್ನ ಎಲ್ಲ ದುರಹಂಕಾರಕ್ಕೂ ದುಷ್ಟತನಕ್ಕೂ ಒಂದೇ ಪರಿಹಾರ ಕಣೋ,
ಅದು ನಿನ್ನ ಸಾವು. ಅದು ನನ್ನ ಕೈಯಿಂದ ಆಗುತ್ತೆ. ಇವತ್ತೇ ಆಗುತ್ತೆ. ಆ ಘೋರ ಅರ್ಜುನ್ ಅವ್ರನ್ನೇನಾದ್ರೂ ಗುರಿ ಮಾಡ್ಕೊಂಡ್ರೆ, ನಾನು ಅವನ ನಿಯಂತ್ರಣಕ್ಕೆ ಬರ್ತಿಲ್ಲ ಅಂದ್ರೆ ಅವನ ಮುಂದಿನ ಗುರಿ ಅರ್ಜುನ್ ಅವ್ರು ಯಾಕಾಗಿರಬಾರ್ದು? ಅರ್ಜುನ್ ಅವ್ರು ಬೇರೆ ಮನೆಯಲ್ಲಿಲ್ಲ. ಏನಾದ್ರೂ ಮಾಡಿ ಅರ್ಜುನ್ ಅವರನ್ನ ರಕ್ಷಣೆ ಮಾಡ್ಕೋಬೇಕು. ಏನ್ ಮಾಡ್ಲಿ ಈಗ? ದೇವ್ರೆ, ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಹಲೋ, ಹೇಳ್ರಿ ಅಮೃತ ಅವರೇ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅದು ಏನೂ ಇಲ್ಲ. ಹೀಗೆ ಸುಮ್ಮನೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಒಂಟಿತನ ಕಾಡ್ತಾ ಇದೆ ಅಂತ ಆಯ್ತು. ಏನ್ರಿ, ನಿಮ್ಮ ಅರ್ಜುನ್ ಅವ್ರನ್ನ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ವಾ ನಿಮಗೆ? ನನಗೆ ಅರ್ಥ ಆಗುತ್ತೆ ಅಮೃತ ಅವ್ರ ನಿಮ್ಮ ಕಷ್ಟ. ಕಾಡು ಮೇಡು ಸಮುದ್ರ ಎಲ್ಲ ಒಟ್ಟಿಗೆ ಓಡಾಡಿದ್ವಿ. ಇಲ್ಲಿ ಬಂದ್ಮೇಲೂ ಒಟ್ಟಿಗೆ ಇರ್ತೀವಿ ಅಂತ ಅನ್ಕೊಂಡ್ವಿ. ಆದರೆ ಇನ್ಫ್ಯಾಕ್ಟ್ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಆದರೆ ನನ್ನ ಕಷ್ಟ ಯಾರು ಕೇಳೋಣ? ನಿಮಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಈಗೊಂದು ಕೆಲಸ ಮಾಡ್ತೀನಿ, ಸೀದಾ ಆಫೀಸ್ಗೆ ಹೋಗಿ ಅಪ್ಪಂಗೆ ಫೈಲ್ ಕೊಟ್ಟು ವಾಪಸ್ ಬರ್ತೀನಿ. ಸಂಜೆ ಎಲ್ಲಾದರೂ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ರೆಡಿ ಆಗಿದೆ, ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ. ಸರಿ ಅರ್ಜುನ್ ಅವರೇ. ಇಲ್ಲಿ ಅತ್ತೆ ಅಜ್ಜಿ ಎಲ್ಲ ಬಂದಿದ್ದಾರೆ. ಸರಿ ಅರ್ಜುನ್ ಅವರೇ. ಅಮೃತ, ತಲೆ ಸುತ್ತ ಬಂದು ಬಿದ್ಬಿಟ್ಟಿ ಅಂತೆ, ಏನಾಯ್ತಮ್ಮ? ಅಮೃತ, ಆರೋಗ್ಯ ಚೆನ್ನಾಗಿದೆ ತಾನೆ? ಹಾಂ ಅಜ್ಜಿ, ಹಾಗೇನಿಲ್ಲ. ಅಂಡಮಾನಲ್ಲಿ ಬಿಸಿಲಲ್ಲೆಲ್ಲ ಸುತ್ತಾಡಿದ್ರಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಅಲ್ಲಮ್ಮ, ತಲೆ ಸುತ್ತ ಬಂದು ನೀನ್ ಕೆಳಗೆಲ್ಲ ಬಿದ್ಕೊಂಡು ಒದ್ದಾಡ್ತಾ ಇದೆಯಂತೆ, ಏನಾಯ್ತಮ್ಮ? ಏನಾದ್ರೂ ತೊಂದ್ರೆನಾ? ಹಾಗಂತ ಮಿನಿ ಹೇಳಿದ್ಲು. ಎಲ್ಲ ಸರಿಯಾಗಿದೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಮ್ಮ? ಇಲ್ಲ ಅತ್ತೆ, ಅಂಡಮಾನಲ್ಲಿ ರಣ ಬಿಸಿಲು, ನೀರು ಬದಲಾವಣೆ ಆಗಿದೆ, ವಾತಾವರಣ ಬದಲಾವಣೆ ಆಗಿದೆ. ಅಲ್ಲಿ ಓಡಾಡಬೇಕಾದ್ರೆ ಏನೂ ಅನಿಸಿಲ್ಲ ನೋಡಿ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಈ ಥರ ಎಲ್ಲ ಆಗ್ತಾ ಇದೆ. ಅಲ್ಲಿಗೆ ಹೋಗಿದ್ದೀವಿ ಅನ್ನೋ ಕಾರಣಕ್ಕೆ ನಿಮ್ಮ ಮಗ ಒಂದು ಜಾಗನೂ ಬಿಡದೆ ಎಲ್ಲ ಕಡೆ ಸುತ್ತಾಡಿಸಿದ್ರು. ಅದಕ್ಕೆ ಆಯಾಸ ಅಷ್ಟೆ. ನಮ್ಮೂರಿಗೆ, ನಮ್ಮ ಮನೆಗೆ ಬಂದಿದ್ದೀವಿ. ಈಗ ಒಂದೆರಡು ದಿನ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅರ್ಜುನ್, ನಿನ್ನ ಹೆಂಡತಿನ ವಶಕ್ಕೆ ತಗೊಳ್ಳೋದು ನಾನು ಅನ್ಕೊಂಡಷ್ಟು ಸುಲಭ ಅಲ್ಲ. ಎಷ್ಟೇ ಆದರೂ ಅವಳು ನಾಗಿಣಿ. ಇರಲಿ, ನಿನ್ನನ್ನು ನಾನು ವಶಕ್ಕೆ ತಗೊಂಡ್ರೆ ನಿನ್ನ ಮೂಲಕ ಅವಳನ್ನ ವಶಕ್ಕೆ ತಗೋಬೋದು. ಯಾಕಂದ್ರೆ ಅವಳ ದೌರ್ಬಲ್ಯನೇ ನೀನು. ಸಿದ್ಧ ಆಗು ಅರ್ಜುನ್, ಸಿದ್ಧ ಆಗು.
ಈ ಘೋರ ನಿನ್ನ ಮೇಲೆ ವಶೀಕರಣ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ನಿನಗೀಗ ನನ್ನ ವಶಕ್ಕೆ ಬರದೆ ಬೇರೆ ದಾರಿನೇ ಇಲ್ಲ.